ಮುಗಿಸ್ತಾ ಇದ್ದೀನಿ. ಜೈ ಜೈ. ಇನ್ನ 3 minutes ಅಲ್ಲಿ ಹೇಳು ಅಂತಿದ್ದಾನೆ. ತುಂಬಾ ಬೇಜಾರಾಗ್ತಾ ಇದೆ. ಸ್ಟಾರ್ಟಿಂಗು ಎಲ್ಲರೂ ಸೈಲೆಂಟ್ ಆಗಿರ್ಬೇಕು. ಸ್ಟಾರ್ಟಿಂಗ್ ಈ ಕಾಲೇಜಿಗೆ ಬಂದಾಗ ನಂಗೆ ಸ್ಟಾರ್ಟಿಂಗ್ ಪರಿಚಯ ಆಗಿದ್ದು ಸೀತಾರಾಮ್ ಸರ್. ಸೀತಾರಾಮ್ ಸರ್ಗೆ ದೇವರು ಆರೋಗ್ಯ ಕೊಟ್ಟು ಬೇಗ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ನಮ್ಗೆ ಸ್ಟಾರ್ಟಿಂಗ್ ಕ್ಲಾಸ್ ಬಂದಾಗ BA BCom ಕಂಬೈನ್ ಮಾಡಿ ಒಂದು ಕ್ಲಾಸ್ ಮಾಡಿದ್ರು ಇಲ್ಲಿ. ಅವಾಗ ಫಸ್ಟ್ ಕ್ಲಾಸ್ ನಾನು ಕೇಳಿದ್ರು ಕನ್ನಡ ಮಂಜುನಾಥ್ ಸರ್ ಇದು. ಅವ್ರು ಬಂದ್ರು ಪಟ 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 ಮಾತಾಡ್ತಿದ್ರು. ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ, ಈ ಸರ್ ಏನು ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಾರೆ. ನಾನು ನೆಕ್ಸ್ಟ್ ನಾನು ಹೆಂಗಪ್ಪ ಇವ್ರ ಕ್ಲಾಸ್ ಕೇಳೋದು, ಅದರಲ್ಲೂ ಕನ್ನಡ ಸಬ್ಜೆಕ್ಟ್, ಇವ್ರು ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಾರಲ್ಲ ಅಂತ. ಮತ್ತೆ ಕ್ಲಾಸ್ ಆದ್ಮೇಲೆ ಹೋಗಿ ಸರ್ನ ಕೇಳಿದೆ, ಸರ್ ಇಷ್ಟು ಫಾಸ್ಟ್ ಆಗಿ ಮಾತಾಡ್ತಿರಲ್ಲ ಸರ್, ನಮ್ಗೆ ಹೆಂಗ್ ಅರ್ಥ ಆಗುತ್ತೆ, ಅರ್ಥನ ಮಾಡ್ಕೋಬೇಕಪ್ಪ, ಜೀವನನೇ ಹಂಗೆ, ಏನು ಮಾಡಂಗಿಲ್ಲ ಅಂತಂದ್ರು. ಸರಿ ಅಂತ ಅಂದೆ. ಸರ್ ಮತ್ತೆ ಈಗೆಲ್ಲ ಹೊಸದಾಗಿ ಬಂದಿದ್ದೀವಿ, ಏನ್ ಮಾಡೋದು ಸರ್, ಹೆಂಗ್ ಕಲಿಯೋದು ಸರ್ ಅಂತಂದಾಗ, ತುಂಬಾ ಬೇರೆ ಕಡೆಯಿಂದ ಬಂದಿದ್ದೀವಿ, ಅಡ್ಜಸ್ಟ್ ಆಗೋದೆಲ್ಲ ಕಷ್ಟ ಸರ್ ಅಂತಂದೆ. ಈಗ ನೋಡು ಪುನೀತ್ ರಾಜ್ಕುಮಾರ್ ಎಷ್ಟು ಚೆನ್ನಾಗಿದ್ರು, ನಮ್ಮ ಜೊತೆ ಎಲ್ಲ ಎಷ್ಟು ಚೆನ್ನಾಗಿ ಬಾಂಡಿಂಗ್ ಎಲ್ಲ ಇತ್ತು ಅವ್ರದ್ದು. ಈಗ ಅಗ್ಲಿಕ್ಕೆ ಆಗಿದ್ದಾರೆ ನಮ್ಮಿಂದ. ಅವರು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ಬೇಕು ಅಂತ ಅಂದ್ರು. ಕನ್ನಡ ಮಂಜುನಾಥ್ ಸರ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ತುಂಬಾ ಕೇರಿಂಗ್ ಆಗಿರ್ಬೋದು, ಅವ್ರ ಮಾತಾಗಿರ್ಬೋದು, ಪ್ರತಿಯೊಂದು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಸುರೇಶ್ ಸರ್, ಲೈಬ್ರರಿ ಸುರೇಶ್ ಸರ್. ಅವ್ರಿಗೆ ಅಂದ್ರೆ ಅವರು ಸ್ವಲ್ಪ ಇನ್ನೋಸೆಂಟ್ ಅಂತ ನಂಗೆ ಅನ್ನಿಸ್ತಾರೆ. ಬಟ್ ಏನೇ ಇನ್ಫಾರ್ಮೇಶನ್ ಕೇಳಿದ್ರು ಹೇಳ್ತಾ ಹೋಗ್ತಾರೆ ಅವ್ರು. ನಮಗೆ ಇಂಥದ್ದು ಇಲ್ಲ ಅಂತ ಹೇಳಿಲ್ಲ, ಸರ್ ನಮ್ಗೆ ಈ ಥರ ಪ್ರಾಬ್ಲಮ್ ಐತೆ ಸರ್, ಈ ಥರ ಅಪ್ಲಿಕೇಶನ್ ಹಾಕೋದಾಗಿರ್ಬೋದು, ಅಥವಾ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿಲ್ಲ ಸರ್, ಬೇಕಂದ್ರೆ ಸೆಮಿನಾರ್ಸಿಂದ ಆಗಿರ್ಬೋದು, ಅಸೈನ್ಮೆಂಟ್ಸಿಂದ ಆಗಿರ್ಬೋದು, ಏನೇ ಕೇಳಿದ್ರು ಇಲ್ಲ ಅಂತ ಹೇಳಿದಾಗೆ ಪ್ರತಿಯೊಂದು ಮಾಡ್ಕೊಡ್ತಾ ಬಂದಿದ್ದಾರೆ ಸುರೇಶ್ ಸರ್. ಥ್ಯಾಂಕ್ ಯು ಸುರೇಶ್ ಸರ್. ಮತ್ತೆ ನೆಕ್ಸ್ಟು ಮಧು ಸರ್ ನಮಗೆ ಕ್ಲಾಸ್ ಮಾಡಿಲ್ಲ, ಅಷ್ಟು ಸ್ಪೋರ್ಟ್ಸಲ್ಲೂ ನಾವು ಇನ್ವಾಲ್ವ್ ಆಗಿಲ್ಲ. ಎಲ್ಲಾದರೂ ಸಿಕ್ಕರೆ ಮಾಡಿದ್ರೆ ನಂಗೆ ಸ್ಟಾರ್ಟಿಂಗ್ ಮಧು ಸರ್ ನೋಡಿದ್ರೆ ಇವ್ದು ಯಾವ ಹುಡುಗ ನಮಗೆ ಆ್ಯಕ್ಚುಲಿ ಅವ್ರು ಟ್ಯಾಟೋ ಎಲ್ಲ ಹಾಕ್ಸ್ಕೊಂಡ್ರೆ ನೋಡಿ ಈ ಲೆಕ್ಚರ್ ಇವರು ಅನ್ನೋದು ಫಸ್ಟ್ ನಂಗೆ ಡೌಟ್ ಬಂದಿದ್ದು. ಬೇರೆ ಯಾರು ಔಟರ್ಸ್ ಅಂತ ಅನ್ಕೊಂಡಿದ್ದೆ. ಆಮೇಲೆ ನಾನು ಔಟ್ಪುಟ್ ಆಗೋಷ್ಟರಲ್ಲಿ ಅವ್ರ ಪ್ರಿನ್ಸಿಪಲ್ ಅನ್ನೋದು ನನಗೆ ನಂಬೋಕ್ಕಾಗ್ತಿಲ್ಲ. ಅಷ್ಟು ಸ್ಟಾರ್ಟಿಂಗ್ ಬಂದಾಗ ಯಾವುದೋ ಅಣ್ಣ ಅಂತ ಅಂದ್ಕೊಂಡು ಫೈನಲ್ ಹೋಗ್ಬೇಕಾದ್ರೆ ಪ್ರಿನ್ಸಿಪಲ್ ಆದರು. ನೆಕ್ಸ್ಟು ಸುರೇಶ್ ಅಣ್ಣ ಅವರು ನಾವು ಎಷ್ಟು ಮಾತಾಡ್ತಿದ್ವಿ ಅಂದರೆ ಸೆಕೆಂಡ್ ಇಯರಿಗೆ ಬಂದ ತಕ್ಷಣ ಕ್ಲಾಸಿಗೆ ಹೇಳೋದೇ ಒಂದು, ಸಣ್ಣಗೆ ಮಾತಾಡ್ರಿ. ನಾವು ಹೇಳ್ತಿದ್ವಿ ಸುರೇಶ್ ಅಣ್ಣ ಎಲ್ಲರೂ ಮೆಲ್ಲಕ್ಕೆ ಮಾತಾಡ್ರಿ ಅನ್ನೋದು ಕೇಳಿದೀನಿ, ಸಣ್ಣಗೆ ಮಾತಾಡ್ರಿ ಅನ್ನೋದು ಕೇಳಿರಲಿಲ್ಲ ಅಂತಂದು. ಆಮೇಲೆ ಫೈನಲ್ ಇಯರಿಗೆ ಬಂದಮೇಲೆ ಆ ಕಡೆ ಹೋಗ್ತಾ ಹೋದ್ವಿ. ಹಂಗಾಗಿ ನಮ್ಗೆ ಅಷ್ಟು ಸುರೇಶ್ ಅಣ್ಣನಿಂದ ಬಾಂಡಿಂಗ್ ಸ್ವಲ್ಪ ದೂರ ಆಯಿತು. ಫಸ್ಟ್ ಇಯರಲ್ಲಿ ಸ್ಟಾರ್ಟಿಂಗ್ ಬಂದಿದ್ದು ನಮಗೆ ಸುನೀತಾ ಮ್ಯಾಮು ಯಾವ ರೇಂಜಿಗೆ ಅಸೈನ್ಮೆಂಟ್ಸು ಸ್ಕಿಲ್ ಡೆವಲಪ್ಮೆಂಟ್ಸ್ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಕೊಟ್ಟಿದ್ದು ಒಂದು ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ವಿತ್ಡ್ರಾ ಫಾರ್ಮು ಅವೆಲ್ಲ ಇಸ್ಕೊಂಡು ಬರ್ರಿ ಅಂತ ಹೇಳಿದ್ರು. ನಾವು ಸ್ಟೂಡೆಂಟ್ಸ್ ಯಾವ ರೇಂಜಿಗೆ ಹೋಗಿದ್ದೀವಿ ಅಂದರೆ ಬರೋ ಬ್ಯಾಂಕಲ್ಲೆಲ್ಲ ಹೋಗಿ ಹುಡುಕಿದ್ದಕ್ಕೆ ಆ ಕಂಪ್ಲೀಟ್ ಲೆಕ್ಚರ್ಸ್ ತನಕ ಬಂದೈತೆ. ಆ ರೇಂಜಿಗೆ ಹುಡುಕಿದ್ದೀವಿ ಎಲ್ಲರೂ ಸೇರ್ಕೊಂಡು ಹೋಗಿ. ಬ್ಯಾಂಕ್ನವರೇ ಏನಪ್ಪ ನಿಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ರೋ ಒಂದು ಕಾಪಿ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಹೇಳ್ರಿ, ಅಷ್ಟು ಹುಡುಕಾಡ್ಬಿಟ್ಟಿದ್ದೀವಿ ಆ ಮ್ಯಾಮ್ ಸಬ್ಜೆಕ್ಟ್ಸ್ನಲ್ಲಿ. ಮತ್ತೆ ನೆಕ್ಸ್ಟು ಅಕೌಂಟ್ಸ್ ಮಂಜುನಾಥ್ ಸರ್. ಸ್ಟಾರ್ಟಿಂಗ್ ಅವರೆಲ್ಲ 2 ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಬಂದರು. ಫಸ್ಟ್ ಇಯರ್ನಲ್ಲಿ ಬರ್ತಾ ಒಂದೊಂದು ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಬಂದರು. ಇಡೀ ಕಾಮರ್ಸ್ ಡಿಪಾರ್ಟ್ಮೆಂಟ್ಗೆ ಇನ್ನೊಂದು ಮಾತಂದ್ರೆ ದೇವರು ಅಂತಲೇ ಹೇಳ್ಬೋದು ಅಕೌಂಟ್ಸ್ ಮಂಜುನಾಥ್ ಸರ್ ಅಂತ. ಮತ್ತೆ ಅವ್ರ ಕ್ಲಾಸಲ್ಲಿ ನಾನು ಏನಾದರೂ ಹೇಳ್ತಾ ಇರ್ತೀನಿ ಅಂತಂದ್ರೆ ಅಂದ್ರೆ ನಮ್ಮ ಬೈ ಇಂಟೆನ್ಷನ್ ಹೇಳಿರ ಯಾರು ಹೇಳಿದ್ರೆ ಸರ್ ಕಮೆಂಟ್ಸ್ ಕೊಟ್ಬಿಡ್ತಾರೆ. ನನಗೆ ಇರೋರೆಲ್ಲರೂ ನಗ್ತಿರ್ತಾರೆ. ಸರ್ ಅಂತ ಅಂದ್ರೆ ಇರ್ಲಿ ಬಿಡಮ್ಮ, ಏನಾಗಲ್ಲಮ್ಮ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಿರ್ತಾರೆ. ಸರಿ, ಅದಾಯಿತು. ನೆಕ್ಸ್ಟು ಸುನೀತಾ ಮ್ಯಾಮ್ ಆದರು. ನೆಕ್ಸ್ಟ್ ಸೆಕೆಂಡ್ ಇಯರಿಗೆ ಬಂದಮೇಲೆ ಮಹೇಶ್ ಸರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಂಗೆ ತೊಗೊಂಡಿದ್ದು. ಬಟ್ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಕನ್ನಡ ಸ್ವಲ್ಪ ಕನ್ವೆ ಬೇಗ ಆಗ್ತಿರ್ಲಿಲ್ಲ. ಸಡನ್ನಾಗಿ ಬಂದರು. ಫಸ್ಟ್ ಬೆಂಚಲ್ಲಿ ನಾವು 3 ಮೆಂಬರ್ಸ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ವಿ. ಫಸ್ಟ್ ಬೆಂಚಲ್ಲೇ ಕೂರ್ತಿದ್ದು. ಅವ್ರು ಬಂದರು, ಇಸ್ವಿ ಹೇಳಿದ್ರು. ಇಂಥದ್ರಲ್ಲಿ ಏನಾಯಿತು, ಅರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ನಾವು ಇಷ್ಟು ಇಸ್ವಿ ಹೇಳಿದ್ ನಮಗೆ ಹೆಂಗೆ ಗೊತ್ತು ಸರ್, ಗೊತ್ತಿಲ್ಲ ಸರ್. ಮತ್ತೆ ಎದುರಿಸ್ತಾ ಬಂದ್ರು, ನೀನ್ ಹೇಳು ಅಂತ. ನನ್ನನ್ನೆಲ್ಲಿ ಎದುರಿಸ್ಬಿಡ್ತಾರ ಅಂತ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಆದ್ರೂ ಎದುರಿಸ್ಬಿಟ್ರು. ಇಷ್ಟು ದಿವಸದಲ್ಲಿ ಏನಾಯ್ತು ಸರ್, ನಂಗೆ ಗೊತ್ತಿಲ್ಲ ಸರ್. ಏನ್ ಗೊತ್ತೈತೆ ಅಪ್ಪ, ಹೆಂಗ್ ಕೇಳ್ಬಿಟ್ರಲ್ಲ ಇವರು ಅಂತ ತುಂಬಾ ಭಯ ಆಗಿತ್ತು. ಆಮೇಲೆ ಬರ್ತಾ ಅರ್ಥ ಮಾಡ್ಕೊಳ್ತಾ ಹೋದೆ. ತುಂಬಾ ಚೆನ್ನಾಗೇ ಪಾಠ, ಏನಾಗಲ್ಲ ಹೇಳ್ಕೊಡ್ತೀನಿ ಅಂತಾನೆ ಇದ್ರು ಸರ್. ಅದಾದ್ಮೇಲೆ ನೆಕ್ಸ್ಟು ರೂರಲ್ ಎಕನಾಮಿಕ್ಸ್ ಅಂತ ಬಂತು ನಮ್ಗೆ ಸಬ್ಜೆಕ್ಟ್. ರೂರಲ್ ಎಕನಾಮಿಕ್ಸ್ ಗ್ರಾಮೀಣ ಅರ್ಥಶಾಸ್ತ್ರ ಅಂತ. ನಮ್ಗಷ್ಟು ಕನ್ವೆ ಆಗ್ತಿರ್ಲಿಲ್ಲ. ಫೈನಲ್ ಎಕ್ಸಾಮ್ ಬರೆಯೋ ತನಕ ನಾನು ಇಂಗ್ಲೀಷಲ್ಲಿ ಬರೀಬೇಕು ಕನ್ನಡದಲ್ಲಿ ಬರೀಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸರ್ ಒಂದು ಏನಾಗಲ್ಲ ಮೇಡಮ್, ಸರ್ ನನ್ನನ್ನೇ ಮೇಡಮ್ ಅಂದ್ಬಿಟ್ರು. ಎಲ್ಲರೂ ಅಂತಿರ್ತಾರೆ, ಅರೆ ಸರ್ ನಾನು ಅವ್ರಿಗೆ ಸರ್, ಅವರೇ ನನಗೆ ಮ್ಯಾಮ್ ಅಂದ್ಬಿಟ್ರಲ್ಲ ಅಂತ ಸರ್ ಒಂದು ಸ್ವಲ್ಪ ಸಡನ್ ಆಯಿತು. ಅದಾದ್ಮೇಲೆ ಸೆಕೆಂಡ್ ಇಯರ್ಗೆ ಬಂದಮೇಲೆ ರಕೀಬ್ ಸರ್ ಬಂದಿದ್ರು. ನಮ್ಗಷ್ಟು ರಕೀಬ್ ಸರ್ ಫುಲ್ ಸಬ್ಜೆಕ್ಟ್ ಪಾಠ ಮಾಡಿರಲಿಲ್ಲ. ಸ್ಟಾರ್ಟಿಂಗ್ ಬಂದು ಮಾರ್ಕೆಟಿಂಗ್ ಮಾಡ್ರಿ ಪೆನ್ ಬಗ್ಗೆ ಅಂತಂದ್ರು. ನನಗೆ ಏನು ಹೇಳಿದ್ರು ಅವ್ರು ಪೆನ್ನೇ ತಗೊಳ್ತಾ ಇಲ್ಲ. ನಾನು ಹೇಳ್ತೀನಿ ಸರ್ ಅಷ್ಟು ಚೆನ್ನಾಗೈತೆ ಇಷ್ಟು ಚೆನ್ನಾಗೈತೆ, ಅವ್ರು ಏನೂ ತಗೊಳ್ತಾ ಇಲ್ಲ. ಆಮೇಲೆ ಸರ್ ನಿಮ್ಮ ಫ್ಯೂಚರಲ್ಲಿ ಯೂಸ್ ಆಗುತ್ತೆ, ಅಥವಾ ನಿಮ್ಮ ಮಕ್ಕಳಿಗೆ ನಂಗೆ ಮದುವೆನೇ
ಸಾರಿ ಸರ್ ಅಂತ ಅಂದೆ. ಸರಿ ಅಷ್ಟಾಯ್ತಾ. ನೆಕ್ಸ್ಟ್ ಸುಮಲತಾ ಮ್ಯಾಮು ನಮಗೆ ಸೆಕೆಂಡ್ ಇಯರಿಗೆ ಬಂದಿದ್ದು. ನಮಗೆ ನೋಡ್ರಿ ಸುನೀತಾ ಮ್ಯಾಮು, ಸುಮಲತಾ ಮ್ಯಾಮು, ಸವಿತಾ ಮ್ಯಾಮು. ಎಸ್ 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 ಹೈಟಲ್ಲೂ ಎಸ್ ಸೇಮ್ ಎಲ್ಲ ಇದ್ದಾರೆ, ಹೇರ್ಸಲ್ಲೂ ಎಲ್ಲ ಸೇಮ್ ಇದ್ದಾರೆ. ಎಸ್ ಎಸ್ ಎಲ್ಲ ಸೇಮ್. ಸುಮಲತಾ ಮ್ಯಾಮ್ ಸ್ಟಾರ್ಟಿಂಗ್ ಸೆಕೆಂಡ್ ಇಯರಿಗೆ ಬಂದಾಗ ಎಲ್ಲ ಫ್ರೆಂಡ್ಸೇ ಕೇಳೋರು ಸ್ಟಾರ್ಟಿಂಗ್ ಕ್ಲಾಸ್ ಹೋದಾಗ, ಹಿಂಗೆ ಮಾಡ್ತಾರೆ ಕ್ಲಾಸು ಅಂತ. ತುಂಬ ಹೇಳ್ತಾರಪ್ಪ ಇವರು ಇನ್ಫಾರ್ಮೇಷನ್ನ ಅಂತೆಲ್ಲ ಹೇಳ್ತಿದ್ವಿ. ನಮ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಎಲ್ಲ ಬೇಕಾಗ್ತಿರ್ಲಿಲ್ಲ, ಆದರೂ ತುಂಬ ಹೇಳ್ತಿದ್ರು. ಆಮೇಲೆ ಬರ್ತಾ ಬರ್ತಾ ನಾರಾಯಣ್ ಸರ್ ಪ್ರತಿರೂಪ ಅಂದರೆ ನಾನು ನೋಡಿದ್ದು ಸುಮಲತಾ ಮ್ಯಾಮ್ನ. ಅವರು ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಕರೆಕ್ಟಾಗಿ 9:30 ಕ್ಲಾಸ್ ಅಂದರೆ, ಇನ್ನು ನಾವು ಬರೋದು ಲೇಟ್ ಆಗುತ್ತಲ್ಲ ಗೊತ್ತಿಲ್ಲ, ಕರೆಕ್ಟ್ ಮ್ಯಾಮ್ ಬಂದಿರ್ತಾರೆ. ಮ್ಯಾಮ್ ಎಷ್ಟು ಇನ್ ಟೈಮಿಗೆ ಬರ್ತಿರಲ್ಲ. ಇಲ್ಲ ಮ್ಯಾಮ್ ಟೈಮ್ ಸೆನ್ಸ್ ಇರಬೇಕು ನಮಗೆ ಅಂತ ಹೇಳ್ತಿರ್ತಾರೆ ಮ್ಯಾಮು. ಅದು ನನ್ನ ನಾರಾಯಣ್ ಸರ್ ಅವ್ರ ಎಕ್ಸ್ಪೀರಿಯನ್ಸ್ ನಂಗೆ ಆಗಿಲ್ಲ, ಬಟ್ ಸುಮಲತಾ ಮ್ಯಾಮ್ನ ನಾನು ನೋಡಿದಾಗಿಂದ ನಾರಾಯಣ್ ಸರಿಂದ ಇಷ್ಟೊಂದು ಇವ್ರು ಕಲ್ತಿದ್ದಾರೆ ಅಂದರೆ ಅವರಿಂದನೂ ನಾನು ಕಲಿಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸುಮಲತಾ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂದರೆ ಅವ್ರು ನಮ್ಮ ಟ್ರಿಪ್ಪಲ್ಲಿ ತುಂಬ ಚೆನ್ನಾಗಿ ಪರಿಚಯ ಆದರು. ಸುಮಲತಾ ಮ್ಯಾಮು ಅಂದರೆ ಟ್ರಿಪ್ಪಲ್ಲಿ ಎಷ್ಟು ಜನ ಅಕ್ಕ ಅನ್ಕೊಂಡಾಗಿರ್ಬೋದು ಜೊತೆಗಿದ್ರು, ಬಟ್ ಕ್ಲಾಸ್ ರೂಮ್ಸು ಕಾಲೇಜ್ ಅಂತ ಬಂದರೆ ನಾನು ಮ್ಯಾಮ್ ಅಂತಲೇ ಕಲಿದ್ದು. ಅವ್ರು ಎಲ್ಲರೂ ಸ್ಟೂಡೆಂಟ್ಸ್ ಯಾವ ಥರ ನೋಡಬೇಕು ಅದೇ ಥರ ನೋಡ್ತಾ ಇದ್ರು. ಅವ್ರು ಇನ್ಫಾರ್ಮೇಷನ್ ಹೇಳ್ತಿದ್ರು ಅಂದರೆ ಒಂದು ಟಾಪಿಕ್ ಬಗ್ಗೆ ಹೇಳ್ಬೇಕಂದ್ರೆ ಅವರು ಬ್ಯಾಕ್ಗ್ರೌಂಡ್ ಎಲ್ಲನೂ ಹೇಳ್ತಾ ಇದ್ರು. ನಾವು ಒಂದು ಟಾಪಿಕ್ ಒಂದು ಪ್ರಾಬ್ಲಮ್ ಮಾಡಿಸಿ ಅದು ಮ್ಯಾಕ್ಸಿಮಮ್ 10 ಮಾಡಿಸ್ತಾರೆ ಅಂದರೆ ಸುಮಲತಾ 20-25 ಆಮೇಲೆ ಕೇಳೋರು ಎಷ್ಟು ಪ್ರಾಬ್ಲಮ್ ಮಾಡಿಸಿದ್ದೀನಿ ನಾನು. ಓಕೆ ನಾನು ಒಂದು ಪ್ರಾಬ್ಲಮಲ್ಲಿ ಒಂದೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಂದರೆ ಎಲ್ಲನೂ ಕಲ್ತಿರ್ರಿ ನೀವು. ಇಂಥದ್ದು ಮತ್ತೆ ಅಡ್ಜಸ್ಟ್ಮೆಂಟ್ ಬಂದಿಲ್ಲ ಅಂದರೆ ನಿಮಗೆ ಗೊತ್ತಾಗಬಾರ್ದು ಎಕ್ಸಾಮ್ಗೆ, ಎಲ್ಲ ಕಲ್ತಿರ್ಬೇಕು ನಮ್ಮ ಸ್ಟೂಡೆಂಟ್ಸು ಅಂತ. ಸುನೀತಾ ಮ್ಯಾಮ್ಗೂ ಫಸ್ಟ್ ಬ್ಯಾಚ್ ನಾವೇ, ಸುಮಲತಾ ಮ್ಯಾಮ್ಗೂ ಫಸ್ಟ್ ಬ್ಯಾಚ್ ನಾವೇ, ಚೇತನ್ ಸರ್ಗೂ ಫಸ್ಟ್ ಬ್ಯಾಚ್ ನಾವೇ. ಚೇತನ್ ಸರ್ಗೆ ನಾನು ಪರ್ಸ್ನಲಿ ಅಣ್ಣ ಅಂತ ಏನೋ ಒಂಥರ ಕರಿತಾ ಹೋಗ್ತೀನಿ. ಚೇತನ್ ಸರ್ ಏನಾದ್ರು ಕ್ಲಾಸ್ ಮಾಡ್ಬೇಕಾದ್ರೆ ಯಾರಾದ್ರು ಸರ್ ಅಂತಾನೆ ಓ ಅಂತ ಕರೀತಾರೆ. ನನಗೆ ಅದು ಯಾವ ಥರ ಅಂತಂದರೆ ಸರ್ ಇದು ಸ್ವಲ್ಪ ಅಂದರೆ ಏನಮ್ಮ ಅರ್ಥ ಆಗಿಲ್ಲೇನಮ್ಮ ಯಾವುದಮ್ಮ ಪ್ರತಿಯೊಂದನ್ನು ಪರ್ಸ್ನಲಿ ಕೆಳಗಡೆ ಬಂದು ಪ್ರತಿಯೊಂದು ಸರ್ನ ತುಂಬ ಸ್ಟೇಜಿಂದ ಹತ್ಸೋದು ಇಳಿಸೋದೆಲ್ಲ ಮಾಡ್ತಿರ್ತೀವಿ. ಏನಮ್ಮ ಅಂತಂದರೆ ಅರ್ಥ ಆಗಿಲ್ಲ ಸರ್, ಹೇಳ್ಕೊಡ್ತೀನಿ ಬಿಡು, ಯಾಕೆ ಹಂಗೆ ಮಾಡ್ತೀಯ, ಏನಾಗಲ್ಲ ಕರೀತೀಯ ಅಂತ ಪ್ರತಿಯೊಂದು ಅಡ್ಜಸ್ಟ್ಮೆಂಟ್ ಕೂಡ ಬಂದು ಕರೆಕ್ಟಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಅದೇ ಥರ ನೆಕ್ಸ್ಟು ಅಕೌಂಟ್ಸ್ ಮಂಜುನಾಥ್ ಸರ್ ಬಗ್ಗೆ ಹೇಳಬೇಕು ಅಂದರೆ ದೇವರೇ ಅಂತ ಒಂದೇ ವರ್ಡಲ್ಲಿ ಹೇಳ್ಬಿಟ್ಟೆ. ಆದರೂ ಆ ಸರು ಕಮೆಂಟ್ಸ್ ಕೊಡ್ತಾ ಇರ್ತಾರೆ. ಎಲ್ಲ ಒಂದು ಕಡೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ನಗ್ಬಿಟ್ರಲ್ಲ ನಾನು ನೋಡಿ, ನನ್ನ ಫ್ರೆಂಡ್ಸ್ ಎಲ್ಲ ಅಂತೇಳಿ ಸಮಾಧಾನ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಅಕೌಂಟ್ಸ್ ಸರ್ ಈಗ ಪ್ರಾಜೆಕ್ಟ್ ಅಂತ ಹೇಳಿದ್ರು, ಆ ಪ್ರಾಜೆಕ್ಟು ನಾವು ಎಷ್ಟೊಂದು 300 ಪೇಜಸ್ ಹೇಳಿದ್ರು ಬರ್ಬಿಡ್ಬೋದು, ಆ ಪ್ರಾಜೆಕ್ಟ್ ಸಾವಸನೆ ಬೇಡಪ್ಪ ಅನ್ನೋಂಗಾಗಿತ್ತು. ಯಾಕಾದ್ರೂ ಈ ಪ್ರಾಜೆಕ್ಟ್ ಕೊಟ್ಟರು ಅಂತೇಳಿ ತುಂಬ ಟಾರ್ಚರ್ ಆಗಿಬಿಟ್ಟಿತ್ತು. ಸರಿ, ಬೇರೆ ಕಾಲೇಜಸ್ಗೆ ಕಂಪೇರ್ ಮಾಡಿದರೆ ನಮ್ಮ ಕಾಲೇಜು ತುಂಬ ಬೆಸ್ಟ್ ಅಂತ ಹೇಳ್ಬೋದು. ನಾನು ಸೀನಿಯರ್ಸ್ ಎಲ್ಲ ಕೇಳಿದ್ದು, ಅವ್ರು ಹೇಳಿದ್ದು ಒಂದೇ ಮತ್ತೆ ಕಾಲೇಜ್ ಬೇಡಪ್ಪ ಅಷ್ಟಕ್ಕಷ್ಟೇ, ಪರ್ಮನೆಂಟ್ ಲೆಕ್ಚರ್ ಯಾರೂ ಇಲ್ಲ, ಎಜುಕೇಷನ್ ಅಷ್ಟಿಲ್ಲ ಅಂತ. ನಾನು ಅನ್ಕೊಂಡೆ, ಇಲ್ಲಿಗೆ ಬಂದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ನಾನು ಕೇಳೋದನ್ನ ಎಂಥವ್ರನ್ನ ಕೇಳ್ಬಿಟ್ನಲ್ಲ, ಹೋಗಿ ದಡ್ರನ್ನ ಕೇಳ್ಬಿಟ್ನಲ್ಲ ಅಂತ ನಂಗೆ ಈಗ ಅನ್ನಿಸ್ತಾ ಐತೆ. ತುಂಬ ಯಾವ ಪರ್ಮನೆಂಟ್ ಲೆಕ್ಚರ್ಸ್ಗೂ ಏನು ಕಮ್ಮಿ ಇಲ್ಲ ನಮ್ಮ ಲೆಕ್ಚರ್ಸು, ಅಷ್ಟೇ ಚೆನ್ನಾಗಿ ಟೀಚ್ ಮಾಡಿದ್ದಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಹೋಗ್ತಾ ನಂಗೆ ತುಂಬ ಕ್ಲೋಸ್ ಆಗ್ತಿದ್ದಾರೆ ಜೂನಿಯರ್ಸು. ಈಗ ಅನ್ನಿಸ್ತಾ ಎಷ್ಟು ಬೇಗ ಕ್ಲೋಸ್ ಆದರೆ ಮೊದಲೇ ಈ ಥರ ಬಾಂಡಿಂಗ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ಆದರೂ ಏನೇ ಆಗಿರೋ ನನ್ನ ಕಡೆಯಿಂದ ಲೆಕ್ಚರ್ಸ್ಗಾಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ಜೂನಿಯರ್ಸಿಗಾಗಿರ್ಬೋದು ಬೇಜಾರಾಗಿದ್ರೆ ಸಾರಿ.